ಪಾಪವನ್ನು ಮಾಡಿದ್ದೇನೋ ಈ ಜನ್ಮದಲ್ಲಿ ಈ ಸ್ಥಿತಿಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನನಗೆ ಬಂದೊದಗಿತ್ತಲ್ಲ. ಓ ಶಿವನೇ, ಯಾವ ಜನ್ಮದಲ್ಲಿ ಯಾರು ತುತ್ತು ತಿನ್ನುವ ಕಾಲಕ್ಕೆ ಅವರಿಂದ ಕಸಿದುಕೊಂಡಿದ್ದೇನೋ ಇವತ್ತಿನ ಈ ನನ್ನ ಪರಿಸ್ಥಿತಿಯಲ್ಲಿ ಮನೆ ಮನೆಗೂ ಬೇಡುವ ಪರಿಸ್ಥಿತಿ ಬಂದೊದಗಿತ್ತಲ್ಲ ಸ್ವಾಮಿ. ಓ ಶಿವನೇ, ಓ ಶಂಕರೇ, ಓ ಜನಾರ್ದನನೇ, ನಿನ್ನನ್ನೇ ನಂಬಿಕೊಂಡಿದ್ದೇನೆ ಸ್ವಾಮಿ. ಈ ಪ್ರಪಂಚಕ್ಕೆ ನನ್ನನ್ನು ಕಳಿಸಿದೆಯಲ್ಲ ಸ್ವಾಮಿ, ಸಾಯೋಣವೇ ಆಗುತ್ತಾ ಇಲ್ಲ. ಯಾಕೆಂದರೆ ಆ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಅವನು ಕರೆಸಿಕೊಳ್ಳುವವರೆಗೆ ಇರಬೇಕಾದಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದೊದಗಿತ್ತಲ್ಲ. ಓ ಶಿವನೇ, ಓ ಜನಾರ್ದನನೇ, ಜನಾರ್ದನ ಕೊಡದಿದ್ದರೆ ಏನಾಯಿತು? ಈ ಪ್ರಪಂಚದಲ್ಲಿ ದಯಾಳುಗಳಾದಂತ ಜನರಿದ್ದೀರಲ್ಲ ಸ್ವಾಮಿ. ಓ ಜನರೇ, ಓ ಅಣ್ಣಂದಿರೇ, ಅಕ್ಕಂದಿರೇ, ತಮ್ಮಂದಿರೇ, ಶಿವನೇ ಸಲ್ಮಾನೆ ತಾಯಿ ತಂದೆ ಕಾಲಂದ ನೀಡು ಜೀವನೇ. ಸಣ್ಣ ಮಾಡ್ಬೇಡಿತ್ತವ. ಓ ಅಪ್ಪ, ಅಪ್ಪ ಅಂದ್ರೂ ಕಡಿಮೆ ಆಯ್ತಾ? ಎಂತದ್ದು ಹೇಳುದು ಬೇಡ. ಯಾಕಪ್ಪ? ಏನಾದ್ರು ಭಿಕ್ಷೆ ನೀನು
ಅಲ್ಲಪ್ಪ. ಹಾಕ್ಬೋದು. ಬಹಳ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸುಧಾರಿಸುತ್ತೆ. ಅದು ಆಗ್ಲಿಕ್ಕೆ ನಾವು ಕೊಡದೇ ಇದ್ರೆ ಆಯ್ತಪ್ಪ. ಹಾಗೆ ಸ್ವಾಮಿ ಅಲ್ಲ, ನೀನು ಎಂತ ಏನಾದ್ರೂ ಭಿಕ್ಷೆ ಹಾಕಪ್ಪ. ಭಿಕ್ಷೆ ಆಗ್ಬೇಕು, ನನ್ನ ಹತ್ರ ಎಂತದ್ದು ಇಲ್ಲ. ನಿನ್ನ ಹತ್ರ ಕೊಡ್ಲಿಕ್ಕೆ ಏನಿಲ್ವಾ? ಏನಿಲ್ಲ. ಏ ತಮ್ಮ, ಅವನಿಗ ತಾಟು ಕೊಡ ಮಾರ್ರೆ. ಭಯಂಕರ ದೈವ. ನಮ್ಮ ಸಂಘ ಬಹಳ ದೊಡ್ಡದುಂಟು ಮಾರೆ. ಅಲ್ಲ, ನಿನ್ನ ಹತ್ರ ಮಾತಾಡುದೇ ಕಷ್ಟ. ನೀನು ಯಾವ ನಮ್ಮ ಸಂಘದವರು ಏನು ಬಂದ್ರು ಹಿಂದೆ ಮುಂದೆ ನೋಡೋರಲ್ಲ. ಅದೇ. ಎಷ್ಟು ಸದಸ್ಯರು ಬಂದ್ರು ಸೇರಿಸ್ಕೊಳ್ತೇವೆ ನಾವು. ಆದ್ರೆ ಒಂದುಂಟು. ಇವೊಂದೊಂದು ಹೆಸರು ಬರ್ತೇವೆ ಸ್ವಾಮಿ. ಹಾಗಲ್ವಾ? ಇಲ್ಲಿ ಏನು ಇಲ್ಲ. ಅಲ್ಲ, ಇಲ್ಲಿ ಏನು ಇಲ್ಲ, ಕೊಡ್ಲಿಕ್ಕೆ ತರ್ಲಿಲ್ಲ. ತರಲಿಲ್ಲ. ಮತ್ತೆ ನಿಮ್ಮ ಸಂಘ ಉಂಟಲ್ಲ, ಹಾ. ಯಾವ್ದು ಕಡಿಮೆ ಆದ್ರೆ ನಿಮ್ಮ ಸಂಘ ಒಂದು ಕಡಿಮೆ ಆಗ್ತದೆ. ನಮ್ಮ ಭಿಕ್ಷೆ ಬೇಡವಾಗಿದ್ದೇವಲ್ಲ. ನನಗೆ ತಲೆ ಬಿಸಿ ಹೇಳಲ್ಲ. ಹಾ. ಈ ಸ್ಥಳದಲ್ಲಿ ಹಾ. ಭಿಕ್ಷುಕರ ಸಂಖ್ಯೆ ಹೆಚ್ಚಿರ್ತಿತ್ತು ಪುಣ್ಯಾತ್ಮ. ಹಾ. ಈ ಕಾಣುವುದೇ ಇಲ್ಲಪ್ಪ. ಅದು ಹಾಗೆ ಹಾ. ಆಯಾ ಸ್ಥಳವನ್ನು ನಾವು ಕ್ರಮಿಸಿದ್ರಿಂದ ಅವರು ನಿರ್ಗಮಿಸಿದ್ದಾರೆ. ಅಲ್ಲ, ಅವರು ಕೇಂದ್ರ ಸ್ಥಾನವೇ ಇದಾಗಿ ಹೌದು. ಈ ಕಾಣುವುದೇ ಇಲ್ಲ. ಕಾಣುವುದಿಲ್ಲ. ಅದು ಒಂದುಂಟು. ಹಾ. ನಿನಗೆ ಹಸಿವಾಗ್ತಾ ಉಂಟು, ಭಿಕ್ಷೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀಯ. ನನ್ನ ಹತ್ರ ಕೇಳ್ತಾ ಇದ್ದೇನೆ. ಹಾ. ನಿನ್ನ ಹತ್ರ ಕೊಡ್ಲಿಕ್ಕೆ ಏನು ಇಲ್ವಾ? ನನ್ನಂತ ಕೊಡ್ಲಿಕ್ಕೆ ಇಲ್ಲೇನು ಇಲ್ಲ. ನನ್ನ ಮಟ್ಟಿಗೆ ನಮ್ಮ ಊರಿಗೆ ಬಂದ್ರೆ ಪ್ರಪಂಚದಲ್ಲಿ ಹಾ. ಕೊಡುವರೊಂದು ಕೊಡದೆ ಇದ್ದವರೊಂದು ಎರಡು ಗುಂಪು ಉಂಟು. ಹಾ. ಕೊಡುವರು ಬೇರೆ, ಕೊಡದೆ ಇದ್ದವರು ಬೇರೆ. ಹಾ. ಇದ್ರೂ ಕೊಡದೆ ಇದ್ದವರು ಬಹಳ ಜನ ಇದ್ದಾರೆ ಸ್ವಾಮಿ. ಅಲ್ಲ, ಅಂತವರೇ ಮತ್ತೆ ಹೌದು. ಈಗಿನ ಕಾಲದಲ್ಲಿ ಇಲ್ಲದೆ ಇದ್ದವರೇ ಕೊಡುವುದು ಬಿಟ್ರೆ ಇದ್ದವರು ಒಂದೂ ಬಿಟ್ಟು ಬಿಚ್ಚುವುದಿಲ್ಲ. ಇನ್ನೊಂದು ವರ್ಗದವರು ಇದ್ದಾರೆ. ಹಾ. ನಮ್ಮ ಹತ್ರ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಹಾ. ಬೇರೆಯವ್ರ ಹತ್ರ ಕೊಡಿಸ್ತೇವಾ ಅಂತ ಹೇಳ್ತಾರೆ. ಅಲ್ಲ, ಮತ್ತೊಂದು ವರ್ಗದವರು ಇದ್ದಾರೆ. ಹಾ. ಅವ್ರ ಹತ್ರ ಏನೂ ಇಲ್ಲದೆ ಇದ್ದು ಹಾ. ಹೆಚ್ಚಿಗೆ ಇದಕ್ಕೆ ಸಾಲ ತಗೊಂಡಾದ್ರೂ ಕೊಡ್ತಾರೆ. ಅಂತವರಿದ್ದಾರೆ. ಅದೊಂದು ಬಡ್ಡಿ ಅಂತ ಕಳ್ತಾರೆ ಸ್ವಾಮಿ. ಕೇಳಿದ್ದೇವೆ. ತೊಂದ್ರೆ ಇಲ್ಲ. ನೀವು ಕೇಳಿದ್ಯಾ? ಹಾ. ಬೇರೆ ನಾವಷ್ಟೇ ಇದ್ದಿದ್ದಲ್ಲ, ಹಾ. ನಮ್ಮೊಟ್ಟಿಗೆ ಬಹಳ ಜನ ಇದ್ದಾರೆ. ಅಲ್ಲ, ನಿಮ್ಮ ತಂಡ ಎಲ್ಲ ಉಂಟು. ಗಂಡ ಇಲ್ಲಿ ಕೇಳಿ. ಹಾ. ಇಲ್ಲಿ ಹೋಗಿ. ಅಲ್ಲ, ಬಹಳ ಜನ ಇದ್ದಾರೆ. ಬಾಳ ಅಲ್ಲ, ನಿಮ್ಮ ಇವರಿಗೆ ಹಾ. ಮಾತೇ ಬರುದಿಲ್ಲ. ಅದೆಲ್ಲ ಮತ್ತೆ ನೋಡುವ. ನಮ್ಮ ಹತ್ರ ನಾವೆಲ್ಲ ಒಂದೊಂದು ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಸರಿ. ಇವನಿಗೆ ಹೊಳೆ ಬದಿಗೆ, ಹೊಳೆ ಬದಿ ಬಿಟ್ಟರೆ ಗಟ್ಟ ಹತ್ತುದಿಲ್ಲ. ಯಾರು ಅವ? ಇವ್ರ ಕೆಳಗೆ ಅಲ್ಲ, ಅವನಿಗೆ ಗಟ್ಟ ಹತ್ತ ಅಭ್ಯಾಸವೇ ಇಲ್ಲ. ಅಲ್ಲ, ಅವನಿಗೆ ಹೊಳೆ ಬದಿ ಹೋಗ್ಲಿಕ್ಕೆ ಅಂತ ಹೊಟ್ಟೆ ಹಾಳಾಗಿ ಹೊಟ್ಟೆ ಹಾಳಾಗಿದ್ದಲ್ಲ, ಭಿಕ್ಷೆ ಬೇಡ ವ್ಯವಹಾರ ಇದ್ರು ದಿನನಿತ್ಯ ಆ ಬದಿಗೆ, ಹಾ, ಹೊಳೆ ಅಂದ್ರೆ ಈ ಬದಿಗೆ, ಇಲ್ಲ ಈ ಬದಿಗೆ ತಪ್ಪಿದ್ರೆ ಆ ಬದಿಗೆ, ಸರಿ ಸರಿ. ಮತ್ತೆಲ್ಲೂ ಇಲ್ಲ. ಹಾಗಂತ ಅವನು ಜನಾಟಿ ಅಲ್ಲ, ಪಾಪ ಮುಗ್ಧ. ಬಹಳ ಮುಗ್ಧ. ನೋಡುವಾಗಲೇ ಗೊತ್ತಾಗ್ತದೆ. ಬಂದಿದ್ದು ಭಿಕ್ಷೆ ಬೇಡಲ್ಲಿ ಜೋಡಿ ಇಟ್ಟಾದ್ರೂ ಮತ್ತೊಬ್ಬರಿಗೆ ಸಾಲ ಆಡಲು ಕೊಡ್ತಾನೆ. ಬರೀ ಸುಮ್ಮನೆ ಸಾಲ ಹೇಳ್ಕೊಡುದಿಲ್ಲ. 10 ಕೊಟ್ರೆ 8 ಲೆಕ್ಕ, ತಗೊಳ್ಳುವಾಗ 12 ಲೆಕ್ಕ. ಲೆಕ್ಕಕ್ಕೆ ಬಹಳ ಬುದ್ಧಿವಂತ ಇದ್ದಾನೆ. ಇವನ ಹತ್ರ ಸಾಲ ತಗೊಂಡವು ಮಜ್ಜಿಗೆ ಆಗ್ತದೆ. ಇಲ್ಲಪ್ಪ, ಅವ ತಗೊಂಡದ್ದು ದುಡ್ಡು ಪ್ರಯೋಜನ ಮಾಡ್ತಾನ. ಆ ಮಟ್ಟಿ ತೊಂದ್ರೆ ಇಲ್ಲ. ಮತ್ತೆ ಎಷ್ಟೊತ್ತಿಗೂ ಕರೆದ್ರು ಇಟ್ಟ ದಿವಸದಲ್ಲಿ ಬಂದವ ಒಬ್ಬನೇ. ಆ ಮಟ್ಟಿಗೆ ತಲೆ ವಿಷಯ ಇಲ್ಲ. ಹಾಗಾಗಿ ನಮ್ಮೊಟ್ಟಿಗೆ ಯಾವತ್ತೂ ಇರುವವನೇ ಆ ಮಟ್ಟಿಗೆ ತೊಂದ್ರೆ ಇಲ್ಲ. ಬಿಟ್ಟವರಲ್ಲ, ಇವತ್ತು ನಿನ್ನ ಮನೆ ಬಂದವರೇ, ಇವರೆಲ್ಲ ಹೊಸಬರು. ಹೌದೌದು, ಆದ್ರೆ ಉಮೇದುವಾರು. ಭಿಕ್ಷೆ ಬೇಡ್ಲಿಕ್ಕೆ ನಾವು ಜನ ಬೇಕಿತ್ತು. ಮೇಲೆ ಇದ್ದವರು ಬೇಕು. ಬೇಕೇ ಬೇಕು. ಆಸಕ್ತಿ ಹೆಚ್ಚಿದ್ರೆ ಮಾತ್ರ ಕ್ಷೇತ್ರ ಬೆಳೆಯಲಿಕ್ಕೆ ಸಾಧ್ಯ. ಸಾಧ್ಯ ಉಂಟು. ಆಸಕ್ತಿ ಕಡಿಮೆ ಆದ್ರೆ ಯಾರು ಇರುವುದಿಲ್ಲ. ಮತ್ತೆ ಕೇಳ್ತೀರ, ಇನ್ನೊಬ್ಬ ಇದ್ದಾನ, ನೀವು ಎಲ್ಲಿಗೂ ಆಗ್ತಾರೆ. ಕಟ್ಟದ ಎಲ್ಲೂ ಹೋಗ್ತಾನ, ಕಟ್ಟದ ತೆಳಗೆ ಹೋಗ್ತಾನೆ. ಹಾಗೆ ಆ ಮಟ್ಟಿಗೆ ತೊಂದರೆ ಇಲ್ಲ. ಅಲ್ಲ, ಅವ್ನು ಕಾಲು ನೋಡುವಾಗ ಗೊತ್ತಾಯ್ತು. ಹೌದು. ಕಟ್ಟ ಹಾಕಬೇಕಿದ್ರೆ ಗಿಡ್ಡಿನ ಕಾಲು ಮಟ್ಟಕ್ಕಾಗುವುದು, ಎತ್ತರ ಹೌದಾ? ತೊಂದ್ರೆ ಇಲ್ಲ. ಮಾಡ್ತಾ ಆ ಮಟ್ಟಿಗೆ ತೊಂದರೆ ಇಲ್ಲ. ನಾವೆಲ್ಲ ಬೇಡ್ತಾ ಇದ್ದೇವೆ ಸ್ವಾಮಿ. ಆದ್ರೆ ಒಂದುಂಟು. ಸಿಕ್ಕಿದವ ನೀವು ಬಹಳ ಚಲೋ ಆಯ್ತು ಸ್ವಾಮಿ. ಯಾಕೆ? ನಿನ್ನ ಹತ್ರ ಕೊಡ್ಲಿಕ್ಕೆ ಇಲ್ಲದೆ ಇದ್ರೆ ಏನಾಯ್ತು? ಕೊಡುವರನ್ನ ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾ ಹೌದು, ಇದ್ದೇನೆ. ನಮ್ಮ ಮಹಾರಾಜರಿದ್ದಾರೆ. ಓಹ್. ಅವ್ರ ಹತ್ರ ಹೋದ್ರೆ ಹಾ. ಬೇಕಷ್ಟು ಕೊಡ್ತಾರೆ. ಹೊಟ್ಟೆಗೆ ಬೆನ್ನಿಗೆ ಬಡತನ ಬೇಕಾ ಬರುವಷ್ಟು ಕೊಡ್ತಾರೆ. ಬೇಡ. ಎಂತದು? ನಮ್ಗೊಷ್ಟಲ್ಲ ಬೇಡ ಸ್ವಾಮಿ. ಬೆಟ್ಟಲ್ಲ ಪುಣ್ಯ. ಬೆಟ್ಟಲ್ಲ ಬೇಡ ನನಗೆ ಸ್ವಾಮಿ. ಬೆನ್ನಿಗೆ ಬಡತನ ಬರದೇ ಇರುವಷ್ಟು ಹಾ. ಹೊಟ್ಟೆಗೆ ಹಿಟ್ಟು, ಜುಟ್ಟಿಗೆ, ಮಲ್ಲಿಗೆ ಹೂ ಏನು ಬೇಕಾದ್ರೂ ಕೊಡ್ತಾರೆ. ಎಲ್ಲರೂ ಕೊಡ್ತಾರೆ. ಹೌದು. ಹಾಗಾಗಿ ಹಾ. ನಾವು ಇಲ್ಲಿ ನಿಂತ್ರೆ ಸುಮ್ಮನೆ ಕಾಲಹರಣ ಇಲ್ಲಪ್ಪ, ಆದಷ್ಟು ಬೇಗ ನಮ್ಮ ಒಡೆಯನ ಹತ್ರ ಹೋಗ್ಬಿಟ್ರೆ 3 ದಿನ ಆಯ್ತು ಊಟ ಮಾಡದೆ. 3 ದಿವಸ ಅಲ್ಲ, ಇನ್ನು ಜೀವಮಾನ ಪೂರ್ತಿ ನೀನು ಊಟ ಮಾಡ್ಬೇಕಂತ ಏನು ಅಷ್ಟು ಕೊಡ್ತಾರೆ ಈಗ. ಹೌದಾ? ಹೌದು. ಹೌದಾ? ಬೇಗ ಮಾಡೋದು ಆದಷ್ಟು ಬೇಗ ನೀನು.
ಹೌದೌದು. ಬೇರೆಯವರಿಗೆ ಆದ್ರೆ ಪ್ರಯಾಣ ಉಚಿತ ಉಂಟು, ನಮಗದು ಇಲ್ಲ. ಪ್ರಯಾಣಕ್ಕೆ ಸ್ಪರ್ಧೆ ಮಾಡ್ಲಿಲ್ಲ, ತೊಂದರೆ ಇಲ್ಲ. ಆದ್ರಿಂದ ಹಾಗಾಗಿ ಈ ಗುಂಪನ್ನೇ ಕರೆದುಕೊಂಡು ಬಂದೆ. ಕರ್ಕೊಂಡು ಬಂದಿದ್ದೆ. ಈ ಗುಂಪನ್ನ ಅವಲೋಕಿಸುವ ಅಲ್ಲ ಪರೀಕ್ಷಿಸುವ ಹೊಣೆಗಾರಿಕೆಯನ್ನು ನಿನಗೆ ಕೊಡ್ತೇನೆ. ಈ ಯಾರ್ಯಾರು ಯಾವ್ಯಾವ ಜಾತಿ ಬೇಡುವವರು, ಯಾವ್ಯಾವ ಜಾತಿಯಲ್ಲಿ ಭಿಕ್ಷೆ ಬಿಡ್ತಾರೆ, ಭಿಕ್ಷಾಟನೆಗೆ ಅವರು ಅರ್ಹರೋ ಅನರ್ಹರೋ ವಿಚಾರ. ಹೇಳೋರನ್ನು ಪರೀಕ್ಷೆ ಮಾಡೋ ಪರಿಸ್ಥಿತಿ ಬಂದ್ರೆ ಹಾ ನಿಮ್ಮನೆ ಹಾ ಬೇಬೆ ಎಂದು ಬಾಯಿ ಕೊಡ್ತಿಲ್ವಾ? ಹಾ ಬಾಯಿ ಕೊಡ್ತಿಲ್ಲ. ಮತ್ತೆ ಯಾಕೆ ಬೇಡ್ತಿದ್ದೆ? ಬೇ ಅಲ್ಲ ಮರೆಯ, ನಾನೀಗ ನಿನ್ನತ್ರ ಎಂಥದ್ದು ಹೇಳ್ಬೇಕಂತ ನೀನು ಒಂದು ವೇಳೆ ಮಾತಾಡಿದೆ ಅಂತ ಆದ್ರೆ ನಮ್ಮ ಒಡೆಯ ಉಂಟಲ್ಲ 1,000 ಕೊಡ್ತಾರೆ ನನಗೆ. 1,000 ಕೊಡ್ತಾರೆ ನೀ ಮಾತಾಡಿ. ಹೌದೌದು. ಹಾ ಎಂತದ ಎಂತ ಅಂತ ಹೇಳ ಮಾತಾಡ್ಲಿಕ್ಕೆ ನಿಮ್ಮಂತವ್ರು ಹೆಚ್ಚಾಗಿ ಬೇಡವ್ರ ಸಂಖ್ಯೆ ಹೆಚ್ಚು ಆಗಿದೆ. ಈ ರೀತಿ ಬೇಡವರು ಹೆಚ್ಚಾದ್ರಿಂದ 1,000 ಅಂದಾಕ್ಷಣ ಹೌದಾ? ಇಂಥ ಬೇಡವರು ಹೆಚ್ಚಾದ್ರಿಂದ ಹಾಕುವ ಸಂಖ್ಯೆ ಕಡಿಮೆ. ನಿನಗೆ ಎಂತಾಗಿದ್ಯಾ? ಇಂಗ್ಲಿಷ್ ಅಂತ ಎಲ್ಲ ಬ್ಯಾಗ್ ಎಲ್ಲ ಬಾಯಿ ಬರೋದಿಲ್ವಾ? ತಮ್ಮ ನಿಮ್ಮಂತವರೆಲ್ಲ ಬೇಡ್ಲಿಕ್ಕೆ ಹೋಗುವುದಲ್ಲ ಇಷ್ಟು ಸಣ್ಣ ವಯಸ್ಸಿನಲ್ಲಿ. ಶಿಕ್ಷಣ ನೀವೆಲ್ಲ ಕಲಿಬೇಕು. ಉಚಿತ ಶಿಕ್ಷಣ ಕೊಟ್ಟು ಸಾಯುವುದಿಲ್ಲ ಮುಂತಾಸ್ತ್ರರು, ಬೇರೆದೆಲ್ಲ ಕೊಡ್ತಾರೆ. ಅದು ಕೊಟ್ಟರೆಲ್ಲ ಹಾಕ್ತಾರೆ, ಅದು ಕೊಡುವುದಿಲ್ಲ. ಅಂಗಡಿಯೂ ದೂರ ಒಳ್ಳೆ ತಯಾರಾಗ್ತದೆ. ನಿಮಗೆಲ್ಲ ಬೇಡುವುದಾಗಿ ಎಲ್ಲ ಸರಿ ಹೋಗಾಗೆ ನಿಂದು ಎಂತದ ಕಿವಿ ಕೇಳುವುದಿಲ್ವಾ? ನಿನ್ನ ಹೆಸರೆಂತದ್ದು? ಮದುವೆ ಆಗಿದ್ಯಾ? ಮದುವೆ ಆಗಿದ್ದಕ್ಕೆ ಕಿವಿ ಕೇಳುವುದಿಲ್ಲ. ಎಲ್ಲ ಇಂಥದ್ದೇ ಮಾಡ್ಕೊಂಡು ಜೀವನ ಮಾಡಿ ಸಾಯ್ತೇನೆ. ಕಾಲ ಉಂಟಲ್ಲ ಎರಡು. ಒಂದು ಕಾಲ ಉಂಟಾಗಿದೆಯಾ? ಈಗ ನಾನು ನಿನ್ನಲ್ಲಿ ಕೇಳು, ನೀನು ಹೀಗೆ ಭಿಕ್ಷೆ ಬೇಡ್ತಾ ಇರ್ತೀಯ ನಿಂತ್ಕೊಂಡು, ಆ ಕಾಲ ಉಂಟಾಗಿದೆ. ಒಂದು ವೇಳೆ ಈ ಕಾಲ ನೋವಾದ್ರೆ ಆಗ ಏನ್ ಮಾಡ್ತೀಯ? ಅವನ ಕಾಲ ಕುಂಟಂತೆ. ಒಂದು ವೇಳೆ ಕುಂಟಾದ ಕಾಲ ನೋವಾದ್ರೆ ಈ ಕಾಲ ಹೀಗೆ ನೀವೆಲ್ಲ ಹೀಗೆ ಮಾಡೇ ಯೋಗ್ಯ ಇದ್ದಾನೆ. ಅಲ್ಲ ನೀವು ಹುಟ್ಟಿದ್ದೇ ತಪ್ಪು. ಈಗ ಅವರನ್ನೆಲ್ಲ ನಾವು ವಿಚಾರಣೆ ಮಾಡಿದ್ದೇವೆ. ಓ ಇವ ಇದ್ದಾನಲ್ಲ ಗುರು ಅಲ್ಲ ಅವನಿಗೆ ಹೆದರಿಕೆಯಿಂದ ಓಡಿ ಹೋಗಿದ್ದು ನೋಡಿ ನನಗೆ ಒಂದು ಚಿತ್ರ ಅನುಭವ. ಹೌದೌದು. ಏನು ನೀವು ಅಭಿನಯ ಚಕ್ರವರ್ತಿ ಅಂತ ಹೇಳಿಕ್ಕಾಗುದು. ಯಾಕಂದ್ರೆ ಹೆದರ್ತಾನೆ ಈಗಲೇ. ಹೌದೌದು. ಹಾಗಾಗಿ ಹೊಡಿಲಿಕ್ಕೆ ಕೈಯಲ್ಲಿ ಆಯ್ದು ಹೊರಟ. ಈಗ ನಾನು ವಿಚಾರಣೆ ಮಾಡುವುದಕ್ಕಿಂತಲೂ ನೀವೇ ಅವರನ್ನ ವಿಚಾರಣೆ ಮಾಡಿದ್ರು ಒಲಿಸುವ ನಾನೇ ಮಾಡ್ತೇನೆ. ಹಾಗೆ ಹೀಗೆ ಅಯ್ಯೋ ಸ್ವಾಮಿ ಭಿಕ್ಷುಕ, ನಿನ್ನನ್ನು ನೋಡಿದರೆ ನನ್ನ ಆಯ್ಕೆಗೆ ಯೋಗ್ಯನಾದಂತಹ ವ್ಯಕ್ತಿ ಅನ್ನೋದು ಅನಿಸುತ್ತಾ ಇದೆ. ಆದ್ದರಿಂದ ನಿನ್ನಲ್ಲಿ ಒಂದು ಪ್ರಶ್ನೆ. ಯಾವುದು ಸ್ವಾಮಿ? ನಿನ್ನದ್ದು ಯಾವ ಊರು, ಹೆಸರೇನು ಎಲ್ಲವನ್ನ ವಿವರವಾಗಿ ಹೇಳು. ಯಾಕೆ ವಿಚಾರಿಸೆಯನ್ನ
ಶಿಕ್ಷಿಸಿ ಒಳಗಡೆ ಕಳಿಸಿದ್ದೀರಿ ತಾವು. ಹೌದು. ಸ್ವಾಮಿ, ಆ ಗುಂಪಿಗೆ ಒಡೆಯನಲ್ವ ನೀನು? ಮುಂದಾಳು ಹೌದು. ಹಾ. ಸ್ವಾಮಿ, ಹಾ. ನಿಮ್ಮ ಆಯಾಕಾರ, ಹ್ಮ್. ಉಡುಗೆ ತೊಡುಗೆ, ಹ್ಮ್. ಒನಪು ಒಯ್ಯಾರ, ಯಾರ ಇಲ್ಲ ಬಿಡು. ಗತ್ತು ಗಂಭೀರ ಹಾ. ಅದನ್ನ ಕಂಡು ಹ್ಮ್. ಈ ರಾಜ್ಯದ ಮಹಾರಾಜರು ಎಂಬುದಕ್ಕೆ ಅನುಮಾನ ಇಲ್ಲ. ಅನುಮಾನ ಅವಶ್ಯಕತೆಯೂ ಇಲ್ಲ. ನನ್ನ ಊಹೆ ತಪ್ಪಲ್ಲವಲ್ಲ. ಖಂಡಿತ. ಹಾಗಾಗಿ ಮೊದಲಾಗಿ ನಿಮಗೆ ಹೊಂದಿಸಿಕೊಂಡಿದ್ದೇನೆ. ಯೋಗ್ಯತೆ ಇದ್ರೆ ಒಳ್ಳೆಯದಾಗ. ನನ್ನನ್ನು ಯಾರು ಅಂತ ಕೇಳಿದಿರಲ್ಲ ಸ್ವಾಮಿ. ನಾವು ದೂರದವರಲ್ಲ ಸ್ವಾಮಿ. ಯಾರಿಗೆ ದೂರದವರಲ್ಲ? ಯಾರಿಗೂ ದೂರದವರಲ್ಲ. ಹಾ. ನಾವು ಸಾರಿಗೆಯವರು ಸ್ವಾಮಿ. ಸಾರಿಗೆಯವರು ಅವರ ಸ್ವಾಮಿ. ಪರಿಸ್ಥಿತಿ ಇಲ್ಲಿಗೆ ಬಂತ? ಇನ್ನೂ ಬರಲಿಲ್ಲ ಸ್ವಾಮಿ. ಹಾ. ಆಗಲ್ಲ. ಹಾ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಕರನ್ನು ಒಯ್ಯುವ ಸಾರಿಗೆಯವರಲ್ಲ ಸ್ವಾಮಿ. ಮತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರ ಮಾಡುವರಾದ್ರಿಂದ ನಾವು ಅವರಿಗೆ ಹೋಲಿಕೆ ಮಾಡ್ತಾರೆ. ಸಾಗುವವರಾದ್ರಿಂದ ನಾವು ಸಾರಿಗೆಯವರು ಅಂತ. ಇವತ್ತು ಮಟ್ಟಿಗೆ ಅವ್ರದ್ದೇ ಹೊಡೆತ ಬಿಟ್ಟರೆ ಬೇರೆಯವ್ರದ್ದು ಅದಕ್ಕಾಗಿ ಅವನು ತಗೊಂಡಿದ್ದು ನಾವು ಸ್ವಾಮಿ. ಸ್ವಾಮಿ, ಪ್ರಯಾಣ ಮಾಡುವವರು ನಾವು ಸ್ವಾಮಿ. ಹಾಗಂತ ಇವತ್ತು ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ಯಾ? ನಮಗೂ ಅವರಿಗೂ ಒಡನಾಟ ಜಾಸ್ತಿ ಉಂಟು ಸ್ವಾಮಿ. ಹ. ಯಾಕೆ? ಯಾಕೆ? ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸಿ ಆ ಪ್ರಯಾಣಿಕರನ್ನ ತಂಗುವ ಸ್ಥಾನಕ್ಕೆ ಒಯ್ತಾರಲ್ಲ, ತಂಗುದಾಣಕ್ಕೆ ಕಾಣ್ತಾ ಉಂಟಲ್ಲ, ಹ. ಅಲ್ಲಿ ನಾವು ಬೇಡಿ ಏನಾದ್ರು ಸಂಪಾದಿಸ್ತೇವೆ ಸ್ವಾಮಿ. ಒಪ್ಪತ್ತಿನ ಕೂಳಿಗೆ ನಾವು ತಿಂತಾ ಇದ್ದೇವೆ ಸ್ವಾಮಿ. ಅಯ್ಯ, ಇದು ನಮ್ಮ ಪರಿಸ್ಥಿತಿ. ಅಯ್ಯ ಸ್ವಾಮಿ, ಇವತ್ತಿನ ಸಂಗ್ರಹ ಎಷ್ಟಾಯ್ತು? ಇವತ್ತು ನಾವು ಲೆಕ್ಕ ಮಾಡ್ಲಿಲ್ಲ ಅಲ್ಲ, ಸ್ವಾಮಿ. ಇವತ್ತಿನ ಸಂಬಳ ಆಯ್ತು ಅಲ್ವಾ? ನಾಳೆ ಚಿಂತೆ ನಮಗಿಲ್ಲ. ಹ. ಇವತ್ತು ಎಷ್ಟಾಗ್ತದೆ ಅಷ್ಟರಲ್ಲೇ ನಾವು ಬದುಕುವರು. ಹ. ಎಷ್ಟೋ ದಿನ ನಮಗೆ ಆಗಲಿಲ್ಲ. ಹ. ಅವಾಗ ಯಾರು ಎಷ್ಟಾಯ್ತು ಅಂತ ಕೇಳಲಿಲ್ಲ. ಹ. ಸ್ವಲ್ಪ ಹೆಚ್ಚಾಯ್ತು. ಎಲ್ಲರಿಗೂ ಸಂಬಳದ ಮೇಲೆ ಕೊಂಡು ಹ. ಏನ್ ಮಾಡ್ಲಿಕ್ಕೆ ಬರ್ತದೆ ಸ್ವಾಮಿ. ಸ್ವಾಮಿ, ಯಾಕೆಂದ್ರೆ ಹ. ಹೆಚ್ಚಾಗಿದ್ದು ಕಾಣಿಸ್ತದಲ್ಲ. ಕಾಣಿಸ್ತದೆ. ಹ. ಸ್ವಾಮಿ, ನೀನು ಯಾರು ಹ. ಎಂಬುದಾಗಿ ಕೇಳಿದಿರಲ್ಲ. ಯಾರು? ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ಹ್ಮ್. ನನ್ನ ಅಪ್ಪ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದವ್ರನ್ನ ಪರದೇಶಿ ಅಂತ ಕರೀತಾರೆ. ಕರೀತಾರೆ. ಹೌದು. ನಾನು ಹುಟ್ಟಿದ್ದೇನೆ ಎಂಬಲ್ಲಿಗೆ ಅಪ್ಪ ಅಮ್ಮ ಇದ್ದಾರೆ ಎಂಬುದಾಗಿ ಅರ್ಥ. ಎಲ್ಲಿಯೋ ಇದ್ದಾರೆ. ಎಲ್ಲಿಯೋ ಇದ್ದಾರೆ. ಈಗ ಯಾರ್ಯಾರಿಗೂ ಅಪ್ಪ ಅಣ್ಣ ಅಂತ ಕರೀತೀಯ. ಅವರು ನನಗೆ ಕೊಟ್ಟಿದ್ರಿಂದ ಅವರನ್ನ ಅಪ್ಪ ಅಂತ ಸಂಬೋಧಿಸ್ತಾ ಇದ್ದೇನೆ ಸ್ವಾಮಿ. ಮತ್ತೆ ಕೇಳಿದಿರಲ್ಲ, ಯಾವ ಊರು? ನಾವು ಹೋದದ್ದೇ ಊರು ಸ್ವಾಮಿ. ನಾವು ಇದ್ದದ್ದೇ ಮನೆ. ಸಾಗಿದ್ದೇ ದಾರಿ. ಸಾಗಿದ್ದೇ ದಾರಿ. ನಡೆದು ಬಂದದ್ದೇ ದಾರಿ. ಉಳಿದದ್ದೇ ಮನೆ. ಉಳಿದದ್ದೇ ಮನೆ. ಮತ್ತೆ ನಿನ್ನ ಹೆಸರೇನು ಹೌದು. ಕೇಳಿದಿರಲ್ಲ. ಓಡಿ ಹೋಗುವ ಕಾಲಕ್ಕೆ ಕರೆದು ನನ್ನನ್ನ ಕರೆದು ಅಯ್ಯೋ ಪಾಪ ಪಾಪ ಅಂದಿದ್ದೀರಿ ನೀವೇ. ನಿಮ್ಮ ಬಾಯಿಂದಲೇ ಕೇಳಿದ್ದೇನೆ. ಅಷ್ಟೇ ಅಲ್ಲ, ನನ್ನ ಈ ಪರಿಸ್ಥಿತಿಯನ್ನು ಕಂಡಂತ ಕನಿಕರಗೊಂಡಂತಹ ಜನರು ಎಲ್ಲರೂ ನನ್ನನ್ನು ಪಾಪ ಪಾಪ ಅಂತ ಕರೆದು ಈಗ ತಾನೇ ಒಳಗಡೆ ಹಾಕಿದ್ರಲ್ಲ ಅವರನ್ನ, ಅವರೆಲ್ಲರೂ ನನ್ನನ್ನ ಮೊದಲು ಅಣ್ಣ ಅಣ್ಣ ಅಂತ ಕರೆದು, ಅವರಿಗೆಲ್ಲ ನೀನು ಅಣ್ಣನ ಅಣ್ಣ ಅಂತ ಅವರು ಕರೆದದ್ದು. ಅದೆಲ್ಲ ರೂಢಿ ಆಯ್ತೋ ಏನೋ, ಏನನಿಸಿತೋ ಹೇಗಾಯ್ತೋ ಗೊತ್ತಿಲ್ಲ. ಅವ್ರು ಎರಡೂ ಸೇರಿ ನನ್ನನ್ನ ಪಾಪಣ್ಣ ಅಂತ ಕರೀತಾರೆ ಸ್ವಾಮಿ. ಪಾಪಣ್ಣ. ಪಾಪಣ್ಣ ಎಂಬುದಾಗಿಯೇ ಎಲ್ಲರ ಹತ್ರ ಕಳಿಸಿಕೊಳ್ತಾರೆ ಪಾಪಣ್ಣ. ಸ್ವಾಮಿ. ಭಿಕ್ಷುಕರಿಗೆಲ್ಲ ನಾನೇ ಮುಂದಾಳತ್ತು ಅಂತೇನೋ ಅಲ್ಲ, ಇಲ್ಲಿ ಬಂದವರಿಗೆ ನೀನು ನನ್ನನ್ನು ಮುಂದಾಳತ್ತು ಅಂತ ಮಾಡಿದ್ದಾರೆ ಸ್ವಾಮಿ. ಮಹಾರಾಜರಲ್ವಾ ಸ್ವಾಮಿ ನೀವು? ನೀವು ನನ್ನನ್ನು ಕರೆಸಿದಾಗ ನನಗೊಂದು ಅನುಮಾನ ಇತ್ತು. ಏನು? ಅದು ಪರಿಹಾರ ಆಗ್ತದೆ ಅಂತ ನಾ ಭಾವಿಸಿದ್ದೇನೆ ಸ್ವಾಮಿ. ಏನು? ಬಹಳ ಕಾಲದ ಹಿಂದೆ ನಾವೆಲ್ಲ ಭಿಕ್ಷುಕರೆಲ್ಲ ಸೇರಿ ಒಂದು ಮನವಿ ನಿಮಗೆ ಕೊಟ್ಟಿದ್ವಿ ಸ್ವಾಮಿ. ಏನಂತ? ಎಲ್ಲರ ಹಾಗೆ ನಮ್ಮನ್ನು ಸಮಾನ ಅಂತ ಕಾಣೇ ಅಂತ ನಿಮಗೆ ಮನವಿ ಕೊಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ನೀವು ನನ್ನನ್ನು ಕರೆಸಿದ್ದೀರೋ ಅಂತ ಅನುಮಾನ ನನಗೆ. ಅಷ್ಟೇ ಅಲ್ಲ, ನಮ್ಮ ಮನವಿಗೆ ಸ್ಪಂದಿಸಿ ನೀವು ನಿಮ್ಮ ಮಂತ್ರಿಗಳನ್ನ ಕಳಿಸಿ ಕೊಟ್ಟಿದ್ದೀರಿ, ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮ್ಮ ಭರವಸೆಯನ್ನ ಈಡೇರಿಸ್ತೇನೆ ಅಂತ ಹೇಳಿದ್ದಾರೆ ಅಂತ ಅವರು ಹೇಳಿದ್ದಷ್ಟೇ ಅಲ್ಲ, ಆಗಾಗ ಆಗಾಗ ಅವರು ಡಂಗುರ ಸಾರ್ತಾ ಇರ್ತಾರೆ. ಅಲ್ಲಲ್ಲಿ ನಿಲ್ದಾಣದಲ್ಲಿ ಪ್ರಚಾರ ಮಾಡ್ತೇವೆ, ನಿಮ್ಮೆಲ್ಲ ಬಯಕೆಯನ್ನ ಈಡೇರಿಸಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಪ್ರೀತಿ ವಿಶ್ವಾಸ ಗಳಿಸಿದ್ದೇವೆ ಅಂತಾರೆ ಸ್ವಾಮಿ. ಇವತ್ತಿನವರೆಗೆ ಭರವಸೆ ಆಗುವುದಿಲ್ಲ. ಅಯ್ಯೋ, ಹ. ನಿನ್ನ ಕಳಿಸಿದ ಕಾರಣ ಏನು? ಯಾಕೆ ಕಳಿಸಿದ್ದೀರಿ ಸ್ವಾಮಿ? ಎಲೆ ತಿರುಗದ